ನೀವೇನಾದರೂ ಸ್ಟೂಡೆಂಟ್ ಆಗಿದ್ದೀರಾ, ನೀವೇನಾದರೂ ಲ್ಯಾಪ್ಟಾಪ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೊರಟಿದ್ದೀರಾ ಅಂತಂದರೆ ಸೊ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿ. ನೀವು ಈ ಒಂದು ವೀಡಿಯೋ ನೋಡಿದ ಮೇಲೆ ಬೇರೆ ವೀಡಿಯೋ ನೋಡಬೇಕು ಅಂತ ಅನಿಸುತ್ತೆ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಮೊದಲನೇದಾಗಿ ಈ ಒಂದು ವೀಡಿಯೋ ಏನಿದೆ ಇದು ಬರೀ ಒಂದು ಎಜುಕೇಷನ್ ಪರ್ಪಸ್ ಆಗುತ್ತೆ. ಯಾವುದೇ ಥರದ ಫಿನಾನ್ಷಿಯಲ್ ಅಡ್ವೈಸ್ ನಾನು ಕೊಡ್ತಾ ಇಲ್ಲ. ಅಂದರೆ ನಿಮ್ಮ ಬಜೆಟ್ ರೇಂಜ್ ಬಂದು ಒಂದು 30,000 ಒಂದು 40,000ಗಿಂತ ಒಳಗಿದೆ ಅಂತಂದರೆ, ಅಂದರೆ 35,000ಗಿಂತ ಒಳಗಿದೆ ಅಂತಂದರೆ ಸೊ ನಾನು ಸಜೆಸ್ಟ್ ಮಾಡೋದು ಲಿನೋವೋ ಐಡಿಯಾಪ್ಯಾಡ್ ಸ್ಲಿಮ್ 3 ಅಂತ. ಸೊ ಈ ಒಂದು ಲ್ಯಾಪ್ಟಾಪ್ ನಿಮಗೆ 2 ವೇರಿಯಂಟಲ್ಲಿ ಬರುತ್ತೆ. ಒಂದು 256 GB ಸ್ಟೋರೇಜು, ಇನ್ನೊಂದು 512 GB ಒಂದು ಸ್ಟೋರೇಜ್ ಬರ್ತದೆ. 512 GB ಬಂದು ನಿಮಗೆ 34,400 ರೂಪಾಯಿ ಆಗುತ್ತೆ. ಮತ್ತು 256 GB ನಿಮಗೆ 37,500 ಅಂತ ಬರುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು 512 GB ತೊಗೊಳ್ಳಿ, ಬೆಸ್ಟ್ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಇದರಲ್ಲಿ ನಿಮಗೆ ಪ್ರೊಸೆಸರ್ ಬಂದು ನಿಮಗೆ i3 ಪ್ರೊಸೆಸರು 12th ಜನರೇಷನ್ದು ಯೂಸ್ ಮಾಡಿದ್ದಾರೆ. ಮತ್ತು ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಾರೆ, ನಿಮಗೆ 15.6 ಇಂಚಸ್ ಡಿಸ್ಪ್ಲೇ ಬಂದಿದೆ, ಫುಲ್ HD ಡಿಸ್ಪ್ಲೇ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಇದರ ವೆಯ್ಟ್ ಬಂದು ನಿಮಗೆ 1.63 kg, 1 kg 630 ಗ್ರಾಮ್ ಇದೆ ಈ ಒಂದು ಲ್ಯಾಪ್ಟಾಪು. ಸೊ ಇದರಲ್ಲಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಸ್ಪೆಸಿಫಿಕೇಷನ್ ಏನೇನು ಕೊಟ್ಟಿದ್ದಾರೆ ಈ ಒಂದು ಪ್ರೈಸ್ ರೇಂಜಿಗೆ ಬೇರೆ ಲ್ಯಾಪ್ಟಾಪ್ಗೆ ಕಂಪೇರ್ ಮಾಡಿದ್ರೆ ಅಂತಂದರೆ, ನಿಮಗೆ ಈ ಒಂದು ಸೈಜ್ ಏನಿದೆ ಈ ಒಂದು ಲ್ಯಾಪ್ಟಾಪ್ ಸೈಜು ತುಂಬ ಕಾಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಫಿಂಗರ್ ಪ್ರಿಂಟ್ ಕೂಡ ಇದೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಫಿಂಗರ್ ಪ್ರಿಂಟ್ ಎಲ್ಲ ಕೊಟ್ಟಿದ್ದಾರೆ ಈ ಒಂದು ಲಿನೋವೋದವರು. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ನಿಮಗೆ Windows 11 ಇನ್ಬಿಲ್ಟಾಗೆ ಬರುತ್ತೆ, ಯಾವುದೇ ಥರ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ವಿಂಡೋಸ್ ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ 2021 ಕೂಡ ಲೈಫ್ ಟೈಮ್ ಫ್ರೀ ಆಗಿರುತ್ತೆ ಈ ಒಂದು ಆಫೀಸ್ ಸಾಫ್ಟ್ವೇರು. ಸೊ ಇನ್ನು ಇದರ ರ್ಯಾಮ್ ಬಗ್ಗೆ ಮಾತಾಡಬೇಕು ಅಂದರೆ 8 GB ರ್ಯಾಮ್ ಕೊಟ್ಟಿದ್ದಾರೆ. ಸೊ ಬೆಂಕಿ ಅಂತಲೇ ಹೇಳ್ಬೋದು, ಸಕ್ಕತ್ತಾಗಿದೆ ಗುರು ಈ ಒಂದು ಲ್ಯಾಪ್ಟಾಪ್. ಈ ಒಂದು ಪ್ರೈಸ್ ರೇಂಜಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಯಾವುದೇ ಒಂದು ರೇಂಜಿಗೆ ಪರವಾಗಿಲ್ಲ ಈ ಒಂದು ಲ್ಯಾಪ್ಟಾಪ್. ನಾವು ಕೊಡೋ ದುಡ್ಡಿಗೆ ಪಕ್ಕ ಪೈಸಾ ವಸೂಲು ಅಂತಲೇ ಹೇಳ್ಬೋದು ಈ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ. ಸೊ ಬೇರೆ ಈ ಒಂದು ಪ್ರೈಸ್ ರೇಂಜಿಗೆ ಬೇರೆ ಡಿಸ್ಪ್ಲೇಗಳು ನೋಡಿದ್ರೆ ನಿಮಗೆ ವೀವಿಂಗ್ ಆ್ಯಂಗಲ್ ಕೂಡ ಅಷ್ಟು ಕಡಿಮೆ ಇದೆ, ವೀವಿಂಗ್ ಆ್ಯಂಗಲ್ ಕಡಿಮೆ ಇದೆ. ಅಂದರೆ ನೀವು ನ್ಯಾರೋ ಆಗಿ ನೋಡಿದ್ರೆ ಮಾತ್ರ ಈ ಒಂದು ಪಿಕ್ಚರ್ ಏನಿದೆ, ಈ ಒಂದು ಡಿಸ್ಪ್ಲೇ ಏನಿದೆ ಅದು ಕಾಣ್ತಾ ಇರುತ್ತೆ. ಸೊ ಇಲ್ಲಾಂದರೆ ನೀವು ನೋಡಲ್ಲ ಅಂತಾರೆ, ಆ ಕಡೆ ನೋಡಿದ್ರೆ ಆ ಕಡೆ ನಿಮ್ಮ ಫ್ರೆಂಡ್ಸ್ಗಳು ಏನಾದ್ರು ಕೂತ್ಕೊಂಡು ಆ ಒಂದು ಡಿಸ್ಪ್ಲೇ ನೋಡ್ತಾ ಇದ್ದಾರೆ ಅಂತಂದರೆ ಒಂಥರ ಶಾಡೋ ಥರ ಕಾಣ್ತಾ ಇರುತ್ತೆ ಆ ಒಂದು ಡಿಸ್ಪ್ಲೇ. ಏನಕ್ಕೆ 10,000ಇಂದ 15,000 ಒಳಗಡೆ ಇರೋ ರೇಂಜ್ ಫೋನಲ್ಲಿ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಅದರ ಆಲ್ಮೋಸ್ಟ್ ನಿಮಗೆ ಫುಲ್ HD ಇರುತ್ತೆ. ಮತ್ತು ಇಲ್ಲಾಂದರೆ AMOLED ಡಿಸ್ಪ್ಲೇನ ಯೂಸ್ ಮಾಡ್ತಾ ಇದ್ದೀರಾ. ನಾನು ವೀಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಈ ಒಂದು ಡಿಸ್ಪ್ಲೇ ನೋಡ್ತಾ ಇರೋರು ಸಡನ್ನಾಗಿ ನೀವೇನಾದರೂ ಬರೀ HD ಡಿಸ್ಪ್ಲೇಗೆ ಹೊರಟೋಗ್ಬಿಟ್ರೆ ಹೆಂಗಿರುತ್ತೆ ಹೇಳಿ. ಸೊ ಈ ಒಂದು ಫೀಲಿಂಗ್ ಆಗಬಾರ್ದು ಅಂತಂದರೆ ಸೊ ಫುಲ್ HD ಇರೋ ಡಿಸ್ಪ್ಲೇನ ತೊಗೊಳ್ಳಿ. ಸೊ ಇಲ್ಲ ಗುರು ನಾವು ಮಾಡ್ತೀವಿ ಅಂತ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊತೀವಿ ಅಂತಂದರೆ ಈ ಒಂದು ಲ್ಯಾಪ್ಟಾಪ್ನ ನಾನು ಸಜೆಸ್ಟ್ ಮಾಡ್ತೀನಿ. ಲಿನೋವೋ ಐಡಿಯಾಪ್ಯಾಡ್ ಸ್ಲಿಮ್ 3 ಇದು ನಿಮಗೆ ಅಮೆಝಾನ ನಿಮಗೆ 34,400 ರೂಪಾಯಿಗೆ ಆರಾಮಾಗಿ ಸಿಕ್ಬಿಡುತ್ತೆ. ಓಕೆ, ಇನ್ನೊಂದು ನನ್ನ ನೆಕ್ಸ್ಟ್ ಲ್ಯಾಪ್ಟಾಪ್ ನಾನು ಸಜೆಸ್ಟ್ ಮಾಡೋದು ಅಂತಾರೆ, ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ, ಸೊ ನೀವೇನಾದರೂ ನಿಮ್ಮ ಸ್ಟಡೀಸ್ ಜೊತೆಗೆ ನಿಮ್ಮ ಎಕ್ಸ್ಟ್ರಾ ಏನಾದರೂ ಕೋಡಿಂಗ್ ಏನಾದರೂ ಕಲಿತಾ ಇದ್ದೀರಾ, ವಿಡಿಯೋ ಎಡಿಟಿಂಗು ಅಥವಾ ಫೋಟೋಶಾಪ್ ಇರ್ಬೋದು, ಅಥವಾ ನೀವು ಯೂಟ್ಯೂಬರ್ ಆಗಿದ್ದೀರಾ ಅಂತಂದರೆ, ಇನ್ನೂ ಬೇರೆ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತಿದ್ದೀರಾ ಅಂತ ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ, ಸೊ ನಾನು ಸಜೆಸ್ಟ್ ಮಾಡೋದು ನಿಮಗೆ ಆಸಸ್ ಟಫ್ ಗೇಮಿಂಗ್ F15 ಅಂತ ಈ ಒಂದು ಲ್ಯಾಪ್ಟಾಪು. ಈ ಒಂದು ಲ್ಯಾಪ್ಟಾಪ್ ಬೆಂಕಿ ಅಂತ ಹೇಳ್ಬೋದು. ಇರೋ ರೇಟ್ ಬಂದು ನಿಮಗೆ 49,990 ರೂಪಾಯಿ ಇದೆ ಈ ಒಂದು ಅಮೆಝಾನ್ ಪ್ರೈಸು. ಇದು ಕೂಡ ನಾನು ಸಜೆಸ್ಟ್ ಮಾಡೋಂಥ ಲ್ಯಾಪ್ಟಾಪು, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಗ್ರಾಫಿಕ್ಸ್ ಕಾರ್ಡ್ ಯಾವ್ದು ಯೂಸ್ ಮಾಡಿದ್ದಾರೆ ಅಂತಂದರೆ NVIDIA RTX 2050 ಯೂಸ್ ಮಾಡಿದ್ದಾರೆ. ಸೊ ಇದು 4 GB ಗ್ರಾಫಿಕ್ಸ್ ಕಾರ್ಡು. ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜಿಗೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಯಾವ ಕಂಪ್ನಿ ಕೂಡ ಕೊಡ್ತಾಯಿಲ್ಲ, ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ 8 GB ರ್ಯಾಮ್ ಕೊಟ್ಟಿದ್ದಾರೆ, ಮತ್ತು 512 SSD ಅಂತ ಕೊಟ್ಟಿದ್ದಾರೆ. ಎನಫ್ ಅಂತಲೇ ಹೇಳ್ಬೋದು. 512 GB ಸಾಕು ಗುರು, 512 GB. ಸೊ ಇನ್ನೊಂದೇನಪ್ಪ ಇದ್ರೆ ಇನ್ಬಿಲ್ಟಾಗಿ Windows 11 ಆಬ್ವಿಯಸ್ಲಿ ಕೊಟ್ಟಿರ್ತಾರೆ ಎಲ್ಲ ಲ್ಯಾಪ್ಟಾಪಲ್ಲೂ. ಸೊ ಇದರ ವೆಯ್ಟ್ ಬಂದು ನಿಮಗೆ 2 kg 30 ಗ್ರಾಮ್ ಇದೆ. ಆಬ್ವಿಯಸ್ಲಿ ಗೇಮಿಂಗ್ PC ಅಂದಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಇದ್ದೇ ಇರಬೇಕು, ಪರ್ಫಾರ್ಮೆನ್ಸು ಕೂಡ ಹಂಗೆ ಇರುತ್ತೆ. ಸೊ ವೆಯ್ಟ್ ಜಾಸ್ತಿ ಆಯಿತು ಅಂತಂದರೆ ಪರ್ಫಾರ್ಮೆನ್ಸ್ ಕೂಡ ಹಂಗೆ ಬೆಂಕಿಯಾಗೆ ಕೊಡುತ್ತೆ ಈ ಒಂದು ಲ್ಯಾಪ್ಟಾಪ್ಸ್ಗಳು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ 144 Hz ರಿಫ್ರೆಶ್ ರೇಟು ನಿಮಗೆ ಈ ಒಂದು ಡಿಸ್ಪ್ಲೇನ ಒಳಗೊಂಡಿರುತ್ತೆ. ಸೊ ನಿಮ್ಮ ಗೇಮಿಂಗ್ PC ಅಂದಮೇಲೆ ಆರಾಮಾಗಿ ನಿಮಗೆ ರಿಫ್ರೆಶ್ ರೇಟ್ ಜಾಸ್ತಿ ಇದ್ದರೆ ಕೂಡ ಒಳ್ಳೇದಂತಲೇ ಹೇಳ್ಬೋದು. ಸೊ ಫೈನಲಿ ನನ್ನ ಕನ್ಕ್ಲೂಷನ್ ಏನಪ್ಪ ಅಂತಾರೆ, ಸೊ ನೀವೇನಾದರೂ ಬಜೆಟಲ್ಲಿ ನೋಡ್ತಾ ಇದ್ದೀರಾ, ಸಾಕು ಗುರು ನಮಗೆ ಇದರಲ್ಲೇ ನಾವು ಯೂಸ್ ಮಾಡ್ಬೋದು ಅಂತಂದರೆ, ಸೊ 34,000 ರೂಪಾಯಿದು ಇದೆಯಲ್ಲ, 34,400 ರೂಪಾಯಿ. ಸೊ ಇದು ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲ ಒಂದು ಸ್ವಲ್ಪ ನಾನು ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ, ಸೊ ನಾವೇನು ವೀಡಿಯೋ ಎಡಿಟಿಂಗ್ ಅದೆಲ್ಲ ಮಾಡ್ತಾಯಿದ್ದೀವಿ ಅಂತಂದರೆ, ಸೊ ಬೆಸ್ಟ್ ಅಂತಂದರೆ
49,990. ಈ ಒಂದು ಆಸಸ್ ಟಫ್ ಗೇಮಿಂಗ್ F15. ಸೊ ಈ ಒಂದು ಪ್ರಾಡಕ್ಟ್ನ ಲಿಂಕ್ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ಔಟ್ ಮಾಡಿ, ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ.